ಅವರು ಮೈಸೂರು ನಾರಾಯಣಣ್ಣ ಅವರು. ಸ್ವಚ್ಛತಾ ಕಾರ್ಮಿಕರ ಸಮುದಾಯದ ಒಬ್ಬ ಪ್ರತಿನಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡುವಂಥವ್ರು ಯಾರೂ ಇಲ್ಲ. ತಮ್ಮ ಸ್ವಂತ ಬಲದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಗೆದ್ದು MLA ಆಗಿದ್ರು. ವಿಧಾನಸಭೆ ಆಗಲಿ, ವಿಧಾನ ಪರಿಷತ್ ಆಗಲಿ, ಪಾರ್ಲಿಮೆಂಟ್ ಆಗಲಿ, ಅಥವಾ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಬೋರ್ಡ್ ಅಂತ ಏನು ಕರಿತೀವಿ ಅಲ್ಲಿ ಯಾರು ನಮ್ಮ ಪ್ರತಿನಿಧಿ ಇಲ್ಲ. ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥ ಏಕೈಕ ನಾಯಕರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಈ ಪೌರ ಕಾರ್ಮಿಕರಿಗೆ ಧ್ವನಿ ಎತ್ತಿದ್ದು ಒಳ್ಳೇದು ಮಾಡಿದರೆ ಮೊದಲೊಂದು IPD ಸಾಲ ಬಿಟ್ಟರೆ ಎರಡನೇದು ಬಂದು ಮೈಸೂರಿನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ. ನಮ್ಮ ಸಮುದಾಯದ ಅಂದರೆ ಸ್ವಚ್ಛತಾ ಕಾರ್ಮಿಕರ ಸಮುದಾಯದ ಒಬ್ಬ ಪ್ರತಿನಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡುವಂಥವ್ರು ಯಾರೂ ಇಲ್ಲ. ಕಳೆದ 30-35 ವರ್ಷಗಳಿಂದನೂ ಯಾರೂ ಇಲ್ಲ. ಈ ಹಿಂದೆ 70-80ರ ದಶಕದಲ್ಲಿ ಸನ್ಮಾನ್ಯ IPD ಸಾಲಪ್ಪನವರು ತಮ್ಮ ಸ್ವಂತ ಬಲದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಗೆದ್ದು MLA ಆಗಿದ್ರು 70-80ರ ಕಾಲದಲ್ಲಿ. ಅವರು ಆದ ನಂತರ ಇಲ್ಲಿವರೆಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳ ಪ್ರತಿನಿಧಿ ಯಾರೂ ಇಲ್ಲ. ವಿಧಾನಸಭೆ ಆಗಲಿ, ವಿಧಾನ ಪರಿಷತ್ ಆಗಲಿ, ಪಾರ್ಲಿಮೆಂಟ್ ಆಗಲಿ, ಅಥವಾ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಬೋರ್ಡ್ ಅಂತ ಏನು ಕರಿತೀವಿ ಅಲ್ಲಿ ಯಾರೂ ನಮ್ಮ ಪ್ರತಿನಿಧಿ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊಳ್ಳೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಪ್ರತಿ ಸತಿ ನಾವು ಧರಣಿ ಮಾಡ್ತೀವಿ, ಪ್ರತಿ ಸತಿ ಹೋರಾಟ ಮಾಡ್ತೀವಿ, ಪ್ರತಿ ಸತಿ ಮೆಮೊರಂಡಮ್ ಕೊಡ್ತೀವಿ, ಯಾರೋ ಮಿನಿಸ್ಟ್ರು ಯಾರೋ ಬಂದು ತೊಗೊಂಡು ಹೋಗ್ತಾರೆ, ಆರ ಸಮಸ್ಯೆಗಳು ಹಂಗೆ ಇರ್ತವೆ. ಹಂಗಾಗಿ ಈಗ ನಾವು ನಮ್ಮ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆದಂತಹ ಸನ್ಮಾನ್ಯ ಶ್ರೀ ಮೈಸೂರು ನಾರಾಯಣ್ ಅವರನ್ನು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಅವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ ಮತ್ತು ಕಳೆದ 35 ವರ್ಷದಿಂದ ನಿರಂತರವಾಗಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾಕೆ ಮಾಡಬಾರ್ದು ನಮ್ಮ ಪ್ರತಿನಿಧಿಯನ್ನು? ಎಲ್ಲರನ್ನೂ ಯಾರ್ಯಾರನ್ನೋ ಮಾಡ್ತೀರ, ನೀವು ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತೀರಾ, ನಮ್ಮ ಪ್ರತಿನಿಧಿ ಒಬ್ಬರು ಅಲ್ಲಿಲ್ಲ. ಹಂಗಾಗಿ ಇವತ್ತು 90% ಮಹಿಳಾ ಕಾರ್ಮಿಕರಿದ್ದಾರೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಮಲ ಬರುವಂಥ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚಿದ್ದಾರೆ. ನಮ್ಮ ಪೌರ ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 75,000ಕ್ಕಿಂತ ಹೆಚ್ಚಿದ್ದಾರೆ. ನಮ್ಮ ಸ್ವಚ್ಛತಾ ಕಾರ್ಮಿಕರು ಇನ್ಫಾರ್ಮಲ್ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ನಾವು ಕರಿತೀವಿ, ಖಾಸಗಿ ವಲಯದಲ್ಲಿ 3 ಲಕ್ಷಕ್ಕೂ ಎಷ್ಟು ಜನ ಇದ್ದಾರೆ. 3 ಲಕ್ಷಕ್ಕೂ ಎಷ್ಟು ಜನ ಇದ್ದಾರೆ. ಸರ್ಕಾರದ ಯಾವುದೇ ರೀತಿಯ ಡಾಟಾ ಇಲ್ಲ, ಯಾವುದೇ ರೀತಿಯ ಅಂಕಿಅಂಶಗಳಿಲ್ಲ, ಯಾವುದೇ ರೀತಿಯ ಒಂದು ಕಾನೂನಿಲ್ಲ. ಈ ಎಲ್ಲ ಕಾರ್ಮಿಕರು ಇವತ್ತು ಅತಂತ್ರವಾಗಿ ನಿಂತಿದ್ದಾರೆ. ಯಾರೋ ಭಿಕ್ಷೆ ಹಾಕಿದಂಗೆ ಒಂದು ಏನಾದ್ರು ಕೊಟ್ಟಂಗೆ, ಇಲ್ಲಾಂದರೆ ಯಾವುದೂ ಇಲ್ಲ. ಹಂಗಾಗಿ ನಮ್ಮ ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಸಮರ್ಥಕವಾಗಿ ಮಾತಾಡಬೇಕು, ಸಮರ್ಥವಾಗಿ ವಾದ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳ ಹಿತರಕ್ಷಣೆಗೋಸ್ಕರ ಒಂದು ಕಾಯ್ದೆ ಬರಬೇಕು. ನಮ್ಮಲ್ಲಿ ಸ್ಟೇಟ್ ಪಾಲಿಸಿ ಇಲ್ಲ, ನಮ್ಮಲ್ಲಿ ಯಾವುದೇ ಥರ ಸ್ಟೇಟ್ ಪಾಲಿಸಿ ಇಲ್ಲ. ಯಾರು ಬೇಕಾದ್ರೂ ನೇಮಕ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅವ್ರು ವಾಪಸ್ ಕಳಿಸ್ಬೋದು. ಇವತ್ತು ತಮಗೆಲ್ಲ ಗೊತ್ತಿದೆ, ಕಲ್ಯಾಣ ಮಂಟಪಗಳು, ಯೂನಿವರ್ಸಿಟಿಗಳು, PSCಗಳು, ಪೊಲೀಸ್ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು, ಮಹಾನಗರ ಪಾಲಿಕೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯಿತಿಗಳು ಎಲ್ಲ ಕಡೆ ಸ್ವಚ್ಛತಾ ಕಾರ್ಯ ಮಾಡ್ತಿರ್ತಕ್ಕಂಥ ಟಾಯ್ಲೆಟ್ ತೊಳೆಯೋರು, ಕಸ ಗುಡಿಸೋರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅನೇಕರು ಕಾಯಿಲೆ ಬಂದು ಸತ್ತೋಗಿದ್ದಾರೆ. ಇವತ್ತು ಅವ್ರ ವಯಸ್ಸು ಕನಿಷ್ಠ 50 ವರ್ಷಕ್ಕಿಂತ ದಾಟ್ತಾ ಇಲ್ಲ. ಒಂದು ವೇಳೆ ಅವ್ರು ದಾಟೋರು ಸಹ ಕಾಯಿಲೆಯಿಂದ ಬರ್ತಾ ಇದ್ದಾರೆ. ಇಂಥ ಗಂಭೀರವಾದ ಸಮಸ್ಯೆಗಳನ್ನು ಮಾತಾಡೋದಕ್ಕೋಸ್ಕರ ನಮ್ಮಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಸಮರ್ಥವಾದ ನಾಯಕರು ಇಲ್ಲದೇ ಇರೋದ್ರಿಂದ ನಮಗೆ ಅನ್ಯಾಯ ಆಗ್ತಾನೇ ಇದೆ. 35 ವರ್ಷದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ಕಾಪಾಡಬೇಕು, ಈ ನ್ಯಾಯ ಕೊಡಬೇಕು ಅಂತಂದರೆ ನಮ್ಮಲ್ಲೇ ಇರ್ತಕ್ಕಂಥ ಸಮರ್ಥ ನಾಯಕರೊಬ್ಬರನ್ನ ನೀವು ನಾಮನಿರ್ದೇಶನ ಮಾಡಬೇಕು ಅಂಥೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮತ್ತು ಸರ್ಕಾರದ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ, ಒತ್ತಾಯವನ್ನು ಮಾಡ್ತಾಯಿದ್ವಿ. IPD ಸಾಲಪ್ಪನವರು ಸಾಧನೆ ಮಾಡಿ ಈ ಸಮುದಾಯದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಆ ಕಾಲಕ್ಕೆ ಅವ್ರಿಗಿಂತ ಹೆಚ್ಚಾಗಿ ಈಗ ಶ್ರಮಪಟ್ಟು ನಮ್ಮೆಲ್ಲರಿಗೆ ಕೆಲಸ ಕಾರ್ಯವನ್ನು ಸರ್ಕಾರದ ಮಟ್ಟದಲ್ಲಿ ತಗೊಂಡೋಗಿ ಮುಟ್ಟಿಸಿ ನಮಗೆಲ್ಲ ನ್ಯಾಯ ದೊರಕಿಸಿಕೊಡುವಂಥ ಏಕೈಕ ನಾಯಕರಂದರೆ ಸನ್ಮಾನ್ಯ ಶ್ರೀ ಮಾಜಿ ಮಹಾಪೌರರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದಂಥ ಮೈಸೂರು ನಾರಾಯಣವರು. ಸ್ನೇಹಿತರೆ, ಇವರು 1979ರಿಂದ ಸತತವಾಗಿ ನಮ್ಮ ರಾಜ್ಯ ಸಂಘವನ್ನು ಹಾಗೂ ನಮ್ಮ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಅನೇಕ ರೀತಿಯಾದಂಥ ಹೋರಾಟಗಳು ಹಾಗೂ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿರುವಂಥ ವರದಿಗಳು ಹಾಗೂ ಸರ್ಕಾರದಿಂದ ಪಡೆಯಬೇಕಾಗಿರುವಂಥ ಸವಲತ್ತುಗಳನ್ನು ನಮ್ಮ ಜನರಿಗೆ ಹಾಗೂ ನಮ್ಮ ಜನಾಂಗಕ್ಕೆ ಸರಿಯಾದ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಮಾಡಿರತಕ್ಕಂಥ ಏಕೈಕ ನಾಯಕರನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾವು ಇಚ್ಛೆ ಪಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಮೈಸೂರಿನವರಿಗೆ MLC ಕೊಡಲೇಬೇಕಂತ ಹೇಳ್ಬಿಟ್ಟು
ಇಡೀ ನಮ್ಮ ಕರ್ನಾಟಕ ರಾಜ್ಯ ಸ್ಟೇಟಿಂದ ನಾವೆಲ್ಲ ಕಾರ್ಮಿಕರಿಂದ ಬೇಡಿಕೆ ಮಾಡ್ಬೋದು. ಯಾಕೆಂದರೆ ಇತಿಹಾಸದಲ್ಲಿ ಈ ಪೌರ ಕಾರ್ಮಿಕರಿಗೆ ಧ್ವನಿ ಎತ್ತಿದ್ದು ಒಳ್ಳೇದು ಮಾಡಿದರೆ ಮೊದಲೊಂದು IPT ಸಾಲಪ್ಪ, IPT ಸಾಲ ಬಿಟ್ಟರೆ ಎರಡನೇದು ಬಂದು ಮೈಸೂರಿನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ತಿಳಿಸ್ತಾ ನಮ್ಮ ನಾಯಕರಿಗೆ ತಮ್ಮ ಧ್ವನಿಯಿಂದ CM ಸಾಹೇಬರಿಗೆ, DCM ಸಾಹೇಬರಿಗೆ, ಮಲ್ಲಿಕಾರ್ಜುನ ಸಾಹೇಬರಿಗೆ ಈ ಧ್ವನಿ ಮುಖಾಂತರ ತಾವು ಮಾಧ್ಯಮದ ತಿಳಿಸಿ ನಮ್ಮ ಅಣ್ಣವ್ರಿಗೆ MLC ಕೊಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ವಿ. ಎಷ್ಟೋ 25-30 ವರ್ಷ ಕಾಲ ಹೋರಾಟ ಮಾಡಿದ್ರು. ಇವತ್ತು ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ನಮ್ಮ ಜನಕ್ಕೆ ಕಷ್ಟ ಪಡ್ತಾ ಇರೋದಂದ್ರೆ ಸಾಲಪ್ಪ ಅವರ ನಂತರ ಇರೋದು ಮೈಸೂರು ನಾರಾಯಣನವರು. ಮೈಸೂರಲ್ಲಿ ಇವತ್ತು ಹೇಳ್ತೀನಿ, ಪೌರ ಕಾರ್ಮಿಕರು ಯಾರು ಒಂದು ಬಾಡಿಗೆ ಮನೆಯಲ್ಲಿ ಇಲ್ಲ. ಎಲ್ಲರೂ ನೀವು ಕೇಳ್ಬೋದು, ಮಾಧ್ಯಮದವರು ಕೇಳ್ಬೋದು. ಒಬ್ಬರು ಎಲ್ರಿಗೂ ಅಷ್ಟು ಒಂದು ಕಷ್ಟಪಟ್ಟು ಕೆಲಸ ಮಾಡಿದಂಥ ವ್ಯಕ್ತಿ ಈ ಕರ್ನಾಟಕದಲ್ಲಿ, ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಬ್ಬರಿಗೂ ಒಂದು ಮನೆ ಮಠ ಇಲ್ಲ. ಅದ್ರ ಬಗ್ಗೆ ಕೇಳೋರಿಲ್ಲ. ಪೌರ ಕಾರ್ಮಿಕರಿಗೆ ಕರೆಕ್ಟಾಗಿ ಸಂಬಳ ಕೊಡ್ತಾ ಇಲ್ಲ. ಮಾಧ್ಯಮದವರಿಗೆಲ್ಲ ಗೊತ್ತಿರುವಂಥ ವಿಷಯನೇ, ನಾವೇ ಹೇಳೋದಂತಲ್ಲ. ಪೌರ ಕಾರ್ಮಿಕರಿಗೆ ಯಾರಿಗೆ ಆಗಲಿ ಸತ್ತೋದ್ರೆ ಅವ್ರ ಮನೆಗೆ ಏನೇ ಒಂದು ಪರಿಹಾರ ಕೊಡ್ತಾ ಇಲ್ಲ. ರಿಟೈರ್ಡ್ ಆದರೆ ಏನೇ ಒಂದು ಪರಿಹಾರ ಕೊಡ್ತಾ ನಾವು 15,000 ಜನಕ್ಕೆ CM ಸಿದ್ದರಾಮಯ್ಯ ಅವರು DK ಸಾಹೇಬರು ನಾವು ಕಾಯಂ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 15,000 ಜನಕ್ಕೂ ಕಾಯಂ ಮಾಡಿಲ್ಲ. 11,000 ಜನ ಕಾಯಂ ಅಂತೇಳಿ 2,000 ಜನ ಕಾಯಂ ಮಾಡಿ ಮಿಕ್ಕಿದವರು ಇದು ಸಮಾನ ವೇತನಕ್ಕೆ ಸಮಾನ ಕೆಲಸ ಅಂತ ತಗೊಂಡಿದ್ದಾರೆ. ರೋಸ್ಟ ಪದ್ಧತಿ ಅಂತ ತಮಗೆ ಗೊತ್ತಿದೆ. ಸತ್ರು ಅವ್ರಿಗೆ ಏನೂ ಇಲ್ಲ, ಗಾರೆ ಕೆಲಸ ಕೂಲಿ ಕೆಲಸ ಮಾಡೋ ಥರ ತಗೊಂಡವ್ರು. ಇದಕ್ಕೆ ಕೇಳೋರು ಯಾರಿದ್ದಾರೆ? ಎಲ್ಲ ಅನಾಥರಾಗಿ ಅಲಿತಾ ಇದ್ದಾರೆ. ಪೌರ ಕಾರ್ಮಿಕರು ಬರಬೇಕು, 6 ಗಂಟೆಗೆ ಕಸ ಗುಡಿಸ್ಬೇಕು, ಮನೆಗೆ ಹೋಗ್ಬೇಕು. ಅವ್ರಿಗೆ ಏನೂ ಸವಲತ್ತಿಲ್ಲ. ನಿಜ ಸತ್ಯ ಇದೆ. ಇದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆಯೋ ಗೊತ್ತು. ನಾವು ಇದನ್ನ ದಿನನಿತ್ಯ ನಮ್ಮ ಜೊತೆಯಲ್ಲಿ ಹೋರಾಟ ಇಟ್ಕೊಂಡು ನಮ್ಮ ಪೌರ ಕಾರ್ಮಿಕರು ಇದ್ರ ದೃಷ್ಟಿ ಅವ್ರ ಕಷ್ಟ ಸುಖ ಕೇಳುವಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ಅವರು ಮೈಸೂರು ನಾರಾಯಣಣ್ಣ ಅವರು. ಅವರು ತಪ್ಪ ನಮ್ಮ ಪೌರ ಕಾರ್ಮಿಕರಿಗೆ ಯಾರೂ ಒಳ್ಳೇದು ಮಾಡೋಕ್ಕಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಇದು ಸಿದ್ದರಾಮಯ್ಯ ಅವ್ರಿಗೆ ಮನೆ ಹತ್ರ ಹೋಗಿ ನಾವು ನಮ್ಮ ಸಂಘದ ಮುಖದಿಂದ ಎಲ್ಲರನ್ನೂ ಹೋಗಿ ಸ್ವಾಮಿ ನಮಗೆ ಅಂತ ಒಂದು ನಾಯಕರನ್ನ ಕೊಡಿ, ನಮ್ಮ ಕಷ್ಟ ಸುಖ ಹೇಳಕ್ಕೆ ಅಂತ ತಿಳಿಸಿದ್ದೀವಿ. ಆಗ ಒಬ್ಬರಾಗಿದ್ರು. ಈಗ ಎತ್ತಿನ ಜೋಡಿ ಥರ ಇಬ್ಬರಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು, DK ಸಾಹೇಬರು. ಇವ್ರನ್ನ ಈ ಸಲ ನಾಳೆ ನಾವು 8 ಗಂಟೆಗೆ ಅವ್ರ ಮನವಿ ಪತ್ರ ಕೊಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.